ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿನ ಪೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಬಾಳೆಹಣ್ಣಿನ ಪೋಡಿ ಮಾಡಲಿಕ್ಕೆ ಸುಲಭ ತುಂಬ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ನೇಂದ್ರ ಬಾಳೆಹಣ್ಣನ್ನ ತಗೊಂಡಿದ್ದೇನೆ ನೋಡಿ. ನೇಂದ್ರ ಬಾಳೆಹಣ್ಣಲ್ಲೇ ನೀವು ಪೋಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗ್ತದೆ. ಯಾರಾದ್ರೂ ನೆಂಟರು ದಿಢೀರ್ ಅಂತ ಬಂದ್ರೆ ಕೂಡ ಇದನ್ನ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಹೇಗೆ ಕಟ್ ಮಾಡ್ತಿದ್ದೇನೆ. ಒಂದು ಬಾಳೆಹಣ್ಣಿನಲ್ಲಿ ಒಂದು 7-8 ಪೀಸ್ ಮಾಡ್ಕೊಳ್ಬಹುದು. ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಮಾತ್ರ. ನೋಡಿ ಯಾವ ತರ ಕಟ್ ಮಾಡ್ತಿದ್ದೇನೆ ಅದೇ ತರ ಮಾಡ್ಕೊಳ್ಳಿ. ಜೋರಾಗಿ ಮಳೆ ಬರ್ತಾ ಇರುವಾಗ ನಿಮ್ಗೆ ಏನಾದ್ರೂ ತಿನ್ಬೇಕಂತ ಅನಿಸ್ತದೆ, ಆಗ ಸಂಜೆ ಟೀಗೆ ಈ ಬಾಳೆಹಣ್ಣಿನ ಪೋಡಿಯನ್ನ ನೀವು ಮಾಡಿಕೊಡ್ಬಹುದು. ತುಂಬಾ ರುಚಿಯಾಗಿರ್ತದೆ ಮತ್ತೆ ಚೆನ್ನಾಗಾಗ್ತದೆ. ಸ್ವೀಟ್ ಸಾಸ್ ಏನಾದ್ರೂ ಇದ್ರೆ ಒಟ್ಟಿಗೆ ಇದ್ರೆ, ಅಥವಾ ಗ್ರೀನ್ ಚಟ್ನಿ ಆ ತರ ಏನಾದ್ರೂ ಇದ್ರೆ ಇನ್ನೂ ಚೆನ್ನಾಗಾಗ್ತದೆ. ಏನಿಲ್ಲದ್ರೆ ಖಾಲಿ ನೀವು ಪೋಡಿಯನ್ನೇ ಕೊಡ್ಬೋದು. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ. ಎಷ್ಟು ಪೀಸ್ ಆಗಿದೆ ನೋಡಿ. ಈಗ ಎಲ್ಲ ಕಟ್ಟಿಂಗ್ ಆಯ್ತು. ನಾವೀಗ ಬ್ಯಾಟರ್ ಅನ್ನ ರೆಡಿ ಮಾಡ್ಕೊಳ್ಳುವ. ಬ್ಯಾಟರಿಗೆ ಇಲ್ಲಿ ನಾನು 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಒಂದು ಬಾಳೆಹಣ್ಣು ಇರುದು ನೋಡಿ ಅದಕ್ಕೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಬ್ಯಾಟರ್ ದಪ್ಪ ಇರಲಿ ಮಾತ್ರ, ಫಸ್ಟಿಗೆ ತುಂಬಾ ನೀರು ಹಾಕೋಬೇಡಿ. ನಂತರ ಇದನ್ನ ಒಳ್ಳೆ ಬೀಟ್ ಮಾಡಬೇಕು. ಬೀಟ್ ಮಾಡಿದ್ರೆ ಪೋಡಿ ಮಾಡುವಾಗ ಅದರ ಮೇಲ್ಗಡೆ ತುಂಬಾ ಉಬ್ಬಿ ಬರ್ತದೆ. ನಂತರ ಇಲ್ಲಿ ಸ್ವಲ್ಪ ಜೀರಿಗೆ ಹಾಕೊಳ್ತೇನೆ. ಬೇಕಂತಿಲ್ಲ, ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ಎಲ್ಲ ಹಾಕಿ ಬೀಟ್ ಮಾಡಿ ಆಯ್ತು. ಈಗ ಬಾಳೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಅದನ್ನ ಇದರಲ್ಲಿ ಡೀಪ್ ಮಾಡಬೇಕು. ಡಿಪ್ ಮಾಡಿ ಫ್ರೈ ಮಾಡೋದು. ಫಸ್ಟಿಗೆ ಎಲ್ಲವನ್ನ ಹಾಕೋಬೇಡಿ, ಒಂದೊಂದೇ ಡಿಪ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇಲ್ಲಿ ಹಾಕ್ತಾ ಇದ್ದೇನೆ. ಇದನ್ನ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿ ಆಗಿದೆ ನೋಡಿ ಯಾವ ರೀತಿ ಹಾಕ್ತಿದ್ದೇನೆ ಅಂತ. ನೋಡಿ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ನಿಮ್ಗೆ ಬೇಕಂತ ಎಣ್ಣೆ ಬಿಸಿಯಾಗಿದೆ ನೋಡ್ಲಿಕ್ಕೆ ಬೇಕಾದ್ರೆ ಈ ತರ ಒಂಚೂರು ಹಿಟ್ಟು ಹಾಕೊಳ್ಳಿ, ಮೇಲೆ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ. ನಂತರ ನೀವು ಒಂದೊಂದೇ ಪೋಡಿಯನ್ನ ಅದರಲ್ಲಿ ಹಾಕೋಬಹುದು. ನೋಡಿ ಈಗ ನಾನು ಫಸ್ಟಿಗೆ ಒಂದೇ ಪೋಡಿಯನ್ನು ಹಾಕ್ತಾ ಇದ್ದೇನೆ. ಯಾವ ರೀತಿ ಉಪ್ತದೆ ನೋಡಿ. ನೀವು ಹಿಟ್ಟನ್ನು ಒಳ್ಳೆ ಬೀಟ್ ಮಾಡಿದ್ರೆ ಒಳ್ಳೆ ಉಪ್ತದೆ. ಮಾಡ್ಲಿಕ್ಕೂ ಕೂಡ ಈ ಪೋಡಿ ತುಂಬಾ ಸುಲಭ, ರುಚಿ ಕೂಡ ಚೆನ್ನಾಗಿರ್ತದೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ರಿಗೂ ಇದನ್ನ ಶೇರ್ ಮಾಡಿ, ಕಮೆಂಟ್ ಅಂತ ಹಾಕ್ಲಿಕ್ಕೆ ಮರಿಲೇಬೇಡಿ. ನೋಡಿ ಆಗಿದೆ. ಈಗ ಇದನ್ನ ಮಗುಚಿ ಹಾಕಿ ಎರಡು ಕಡೆ ಕೂಡ ಬೇಯಿಸ್ಕೊಳ್ಳಿ. ಹೆಚ್ಚು ಬೇಯಬೇಕಂತ ಇಲ್ಲ, ಹಿಟ್ಟು ಮೇಲ್ಗಡೆ ಬೆಂದ್ರೆ ಸಾಕು. ಒಳಗಡೆ ಬಾಳೆಹಣ್ಣು ಏನು ಬೇಯಬೇಕಂತಿಲ್ಲ. ಮೇಲ್ಗಡೆ ನಿಮ್ಗೆ ಒಂಥರ ಬ್ರೌನ್ ಕಲರ್ ಬರ್ತದೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. 2 ಸೈಡ್ ಕೂಡ ನೀವು ಫ್ರೈ ಮಾಡ್ಕೊಳ್ಬಹುದು. ನೋಡಿ ಆಗಿದೆ. ಈಗ ಆಗಿದೆ. ಇದನ್ನ ತೆಗೆದು ನಾವೀಗ ಟಿಶ್ಯೂ ಮೇಲೆ ಹಾಕೋಬಹುದು ಅಥವಾ ಪ್ಲೇಟ್ ಅಲ್ಲಿ ಹಾಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಕೂಡ ಒಳ್ಳೆ ಬಂದಿದೆ. ಹಾಗೆ ನಾನಿಲ್ಲಿ 2 ಪೋಡಿಯನ್ನ ಹಾಕಿ ತೋರಿಸ್ತೇನೆ. ತುಂಬಾ ದೊಡ್ಡದು ಬಾಣಲೆ ಇದ್ರೆ ತುಂಬಾ ಪೋಡಿ ಒಂದೇ ಸರಿಗೆ ಆಗ್ತದೆ. ಇಲ್ಲಿ ಚಿಕ್ಕ ಬಾಣಲೆ ಇದೆ ಇದು, ಆದ್ರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. 2 ಪೋಡಿ ಹಾಕಿ ತೋರಿಸ್ತಿದ್ದೇನೆ. ಇದನ್ನ ನೀವೊಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ತದೆ. ನೀವು ಮಾಡ್ತಿರ್ಬೋದು ಮೊದ್ಲೇ, ಆದ್ರೂ ಕೂಡ ಇನ್ನೊಮ್ಮೆ ಮಾಡಿ ನನಗೆ ಕಮೆಂಟ್ ಹಾಕಿ. ನೋಡಿ ಪೋಡಿ ರೆಡಿ ಆಗಿದೆ. ಇದನ್ನ ನಾನೀಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರಾದ್ರೂ ದಿಢೀರಂತ ಗೆಸ್ಟ್ ಬರುವಾಗ ಮಾಡ್ಕೊಡ್ಬೋದು. ಅದೇ ರೀತಿ ಜೋರ್ ಮಳೆ ಬರ್ತಿರುವಾಗ ಸಂಜೆ ಟೀ ಟೈಮ್ಗೆ ಇದನ್ನ ಮಾಡ್ಕೊಡಿ, ತುಂಬಾ ಚೆನ್ನಾಗಿರ್ತದೆ. ನೀವು ಒಮ್ಮೆ ಮಾಡಿ ನೋಡಿ. ನಾನು ಇಲ್ಲಿ ಕಟ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಒಳಗಡೆ ತುಂಬಾ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ ಮಾತ್ರ, ಹೊಗೆ ಹೋಗ್ತಾ ಇದೆ ನೋಡಿ. ಇದನ್ನ ಟ್ರೈ ಮಾಡಿ, ನೀವು ಮಾಡ್ತಿರ್ಬೋದು, ಆದ್ರೂ ಇನ್ನೊಮ್ಮೆ ಮಾಡಿ ನನಗೆ ಕಮೆಂಟ್ ಹಾಕಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.